ಸೊ ಹೊಸ ಇತಿಹಾಸವನ್ನ ಟಾಕ್ಸಿಕ್ ಟ್ರೇಲರ್ ಇವತ್ತು ಬರೆದಿದೆ. ನನ್ನ ಆಸೆ ಏನ್ ಗೊತ್ತಾ ರಾಯ? ಇಡೀ ಸಿಟಿನ ನೀನ್ ಆಳ್ಬೇಕು. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ 24 ಗಂಟೆಗಳಲ್ಲಿ ಬರೋಬ್ಬರಿ 200 ಮಿಲಿಯನ್ ವ್ಯೂಗಳನ್ನು ಪಡ್ಕೊಂಡಿದೆ. ಬರೋಬ್ಬರಿ 20 ಕೋಟಿ ಜನ ಈ ಒಂದು ಟ್ರೈಲರ್ನ ನೋಡಿದ್ದಾರೆ. ಅಂಡ್ KGF 2 100 ಮಿಲಿಯನ್ ದಾಟದಂಥ ಏಕೈಕ ಸಿನಿಮಾ, ಫಸ್ಟ್ ಸಿನಿಮಾ ಕೂಡ. I was hoping to have a civilized conversation. Do I look civilized to you? ಇಷ್ಟು ವ್ಯೂಗಳನ್ನು ಪಡ್ಕೊಂಡಿರುವಂತಹ ಟಾಪ್ ಸಿನಿಮಾಗಳು ಈ ಒಂದು ಲಿಸ್ಟಲ್ಲಿ ಇರುವಂಥದ್ದು. ಭಾರತದಲ್ಲಿ ಬಹುತೇಕ ಟಾಕ್ಸಿಕ್ 90% ಸ್ಕ್ರೀನ್ಗಳಲ್ಲಿ ಇರುತ್ತೆ. Hello, Daddy. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕ್ ಅಂತ. ಸೊ ಟಾಕ್ಸಿಕ್ ಸರಣಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಸೊ ಇವತ್ತು ಟಾಕ್ಸಿಕ್ ಚಿತ್ರದ ಇನ್ನೊಂದು ವಿಶೇಷ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಟಾಕ್ಸಿಕ್ ಸಿನಿಮಾದ ಟ್ರೈಲರು ನಾನು ಮೊದಲೇ ಹೇಳಿದ್ದೆ, ಈ ಟಾಕ್ಸಿಕ್ ಸಿನಿಮಾದ ಟ್ರೈಲರು ಏನೆಲ್ಲ ಆಗುತ್ತೆ ಅದರ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ. ಸೊ ಟ್ರೈಲರ್ ಬಗ್ಗೆ ಮಾತಾಡಿರೋದು, ಟ್ರೈಲರ್ನ ನೀವು ನೋಡಿದ್ದೀರಾ, ಎಷ್ಟರ ಮಟ್ಟಿಗೆ ಕ್ರೇಜ್ ಆಗಿದೆ, ಆ ಈವೆಂಟ್ ಎಷ್ಟು ದೊಡ್ಡ ರೀಚ್ ಆಗಿದೆ ಅದೆಲ್ಲವೂ ನಿಮಗೆಲ್ಲ ಕಂಡಿದ್ದೀರಾ. ಒಂದು ವಿಶೇಷ ದಾಖಲೆಗೆ ಇವತ್ತು ಟಾಕ್ಸಿಕ್ ಟ್ರೈಲರ್ ಸಾಕ್ಷಿಯಾಗಿದೆ. ವಿಶೇಷ ದಾಖಲೆ ಅಲ್ಲ, ಅದ್ವಿತೀಯ ದಾಖಲೆ. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ, ಇದರ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ 24 ಗಂಟೆಗಳಲ್ಲಿ ಬರೋಬ್ಬರಿ 200 ಮಿಲಿಯನ್ ವ್ಯೂಗಳನ್ನು ಪಡ್ಕೊಂಡಿದೆ. ಅಂದರೆ ನಾಟ್ ಓನ್ಲಿ ಯೂಟ್ಯೂಬ್ ಟ್ರೈಲರು, ಹಾಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಹೀಗೆ ಓವರಾಲ್ ವ್ಯೂಸು 200 ಮಿಲಿಯನ್ ವ್ಯೂಸ್ ಆಗಿದೆ. ಅಂದರೆ ಬರೋಬ್ಬರಿ 20 ಕೋಟಿ ಜನ ಈ ಒಂದು ಟ್ರೈಲರ್ನ ನೋಡಿದ್ದಾರೆ. ಬರೋಬ್ಬರಿ 55 ಲಕ್ಷ ಪ್ಲಸ್ ಲೈಕ್ಸು ಈ ಒಂದು ಟ್ರೈಲರ್ ಕಂಟೆಂಟ್ಗೆ ಸಿಕ್ಕಿದೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಯಾವೊಂದು ಸಿನಿಮಾನೂ ಕೂಡ ಟ್ರೈಲರ್ ರಿಲೀಸ್ ಆದ 24 ಗಂಟೆಗಳಲ್ಲಿ ಇಷ್ಟು ವೀಕ್ಷಣೆಗಳನ್ನು ಪಡ್ಕೊಂಡಿರೋದು ಇತಿಹಾಸದಲ್ಲಿ ಯಾವತ್ತೂ ಇರಲಿಲ್ಲ. ಸೊ ಹೊಸ ಇತಿಹಾಸವನ್ನು ಟಾಕ್ಸಿಕ್ ಟ್ರೈಲರ್ ಇವತ್ತು ಬರೆದಿದೆ. ಈ ಸಿನಿಮಾ ಶುರುವಾದಾಗಲೇ ಇತಿಹಾಸ ಬರೆದಿತ್ತು. ಸೊ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಕಂಟೆಂಟ್ ವಿಚಾರದಲ್ಲೂ, ಎಲ್ಲ ವಿಚಾರದಲ್ಲೂ ದಾಖಲೆಯನ್ನು ಮಾಡಿಕೊಂಡೇ ಬರ್ತಿದೆ. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಇದಕ್ಕೆ ಮೊದಲನೇದಾಗಿ ನಾಂದಿ ಹಾಡಿದ್ದು ಕೂಡ. ಅಂದರೆ ನಿಮಗೆ ಕರ್ನಾಟಕ ಮಾರ್ಕೆಟ್ ತೊಗೊಂಡ್ರೆ, ಕನ್ನಡ ಸಿನಿಮಾ ಅಂತ ತೊಗೊಂಡ್ರೆ, KGF ಫಸ್ಟ್ ಟೈಮು, ಅದು KGF ಟ್ರೈಲರ್ ಬಂದಾಗ ಮಿಲಿಯನ್ ಗಟ್ಟಲೆ ಹೋದಂತಹ ಟ್ರೈಲರ್ ಅದು. ಆ್ಯಂಡ್ KGF 2 100 ಮಿಲಿಯನ್ ದಾಟದಂಥ ಏಕೈಕ ಸಿನಿಮಾ, ಫಸ್ಟ್ ಸಿನಿಮಾ ಕೂಡ. ಸೊ 100+ ಮಿಲಿಯನ್ ದಾಟಿ ತುಂಬ ದೊಡ್ಡ ದಾಖಲೆಯನ್ನು ಸೃಷ್ಟಿ ಮಾಡಿತ್ತು ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಅದಾದ ಮೇಲೆ ಪುಷ್ಪ ಸಿನಿಮಾ ಬಂದಿದ್ದು, ಪುಷ್ಪ ಸಿನಿಮಾ ಅದನ್ನು ಮೀರಿಸಿದ್ದು. ಅದಾದಮೇಲೆ ಸಲಾರ್ ಬಂತು, ಸಲಾರು ಅದನ್ನು ಮೀರಿಸ್ತು. ಆದಿಪುರುಷು, ಸುಮಾರು ಸಿನಿಮಾಗಳು ಒನ್ ಬೈ ಒನ್ ಒಂದನ್ನು ಮೀರಿಸ್ಕೊಂಡು ಈ ರೀತಿಯಾಗಿ ಬರ್ತಾ ಹೋದ್ವು. ಇವತ್ತು ನಾವು ತಾಳೆ ಹಾಕಿ ನೋಡ್ತಾರೆ, ಅದು ಯಾವ ಸಿನಿಮಾ ಯೂಟ್ಯೂಬ್ ವ್ಯೂಸು ಅಥವಾ ಈ ಓವರಾಲ್ ವ್ಯೂಸು ಟ್ರೈಲರು 24 ಗಂಟೆಯಲ್ಲಿ ಬಂದಿದೆ ಅಂದರೆ ಅದು ಇವತ್ತು ಟಾಕ್ಸಿಕ್ ಸಿನಿಮಾ ಬಂದು ನಿಂತಿದೆ. ಅಗೇನ್ ರಾಕಿಂಗ್ ಸ್ಟಾರ್ ಯಶ್ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಈ ಒಂದು ನಿಟ್ಟಿನಲ್ಲಿ. ಎರಡನೇ ದಾಖಲೆ ಸಲಾರ್ ಸಿನಿಮಾಗೆ ಸೇರುತ್ತೆ, ಪ್ರಶಾಂತ್ ನೀಲ್ ಮತ್ತು ಪ್ರಭಾಸ್ ಅವರ ಸಿನಿಮಾ. ಸೊ ಮೂರನೇ ದಾಖಲೆ ಅಗೇನ್ ಪುಷ್ಪ ಸಿನಿಮಾಗೆ ಸೇರುತ್ತೆ, ಅಲ್ಲು ಅರ್ಜುನ್ ಅಂಡ್ ಸುಕುಮಾರ್ ಅವರ ಸಿನಿಮಾ. ಆ್ಯಂಡ್ 4ನೇ ದಾಖಲೆ ಅಗೇನ್ KGF 2 ಯಶ್ ಅವ್ರಿಗೆ ಆ ಒಂದು ದಾಖಲೆ ಸಲ್ಲುತ್ತೆ. ಸೊ ಈ ವಿಚಾರಕ್ಕೆ ಟಾಕ್ಸಿಕ್ ಬಿಟ್ಟು ಇವತ್ತು ಟಾಕ್ಸಿಕ್ ನಂಬರ್ 1 ಪೊಸಿಷನಲ್ಲಿದೆ. ಸೊ ಟಾಕ್ಸಿಕ್ ಬಿಟ್ಟು ಭಾರತೀಯ ಚಿತ್ರರಂಗದಲ್ಲಿ ಭಾರತೀಯ ಸಿನಿಮಾಗಳು 24 ಗಂಟೆಗಳಲ್ಲಿ ಹೈಯೆಸ್ಟ್ ವ್ಯೂಸ್ ಪಡ್ಕೊಂಡಿರೋ ಅಂತಹ ಸಿನಿಮಾಗಳ ಪಟ್ಟಿ ಹೀಗಿದೆ. ಒಂದೊಂದಾಗಿ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಸಲಾರ್ ಪಾರ್ಟ್ 1 113.2 ಮಿಲಿಯನ್ 24 ಗಂಟೆಯಲ್ಲಿ ಪಡ್ಕೊಂಡಂಥ ವ್ಯೂಸು. KGF ಚಾಪ್ಟರ್ 2 106.5 ಮಿಲಿಯನ್. ಪುಷ್ಪ 2 ದ ರೂಲ್ 102 ಮಿಲಿಯನ್ ಪಡ್ಕೊಂಡಿದ್ದಂಥ ವ್ಯೂಸು. ಆದಿಪುರುಷು 74 ಮಿಲಿಯನ್ನು. ಮತ್ತು ಸಲಾರ್ 2 ಟ್ರೈಲರು ಇದು ಬಂದು 72.2 ಮಿಲಿಯನ್. ಇಷ್ಟು ವ್ಯೂಗಳನ್ನು ಪಡ್ಕೊಂಡಿರುವಂತಹ ಟಾಪ್ ಸಿನಿಮಾಗಳು ಈ ಒಂದು ಲಿಸ್ಟಲ್ಲಿ ಇರುವಂಥದ್ದು. ಇವತ್ತು ನಂಬರ್ 1 ಪೊಸಿಷನಲ್ಲಿ ಟಾಕ್ಸಿಕ್ ಟ್ರೈಲರ್ ಬಂದು ನಿಂತಿದೆ. ಸೊ ಬರೀ ಟ್ರೈಲರ್ಗೆ ಈ ರೇಂಜ್ ಕ್ರೇಜ್ ಇದೆ, ಇನ್ನು ಸಿನಿಮಾಗೆ ಯಾವ ರೀತಿ ಇರ್ಬೋದು ಅಂತ. ಯಾಕೆಂದರೆ ವರ್ಲ್ಡ್ ಮಾರ್ಕೆಟಲ್ಲಿ ಎಲ್ಲ ದೇಶಗಳಲ್ಲೂ, ಸುಮಾರು ದೇಶಗಳಲ್ಲಿ, ಅಂದರೆ ಇದುವರೆಗೂ ರಿಲೀಸ್ ಆಗದೇ ಇರೋ ಅಷ್ಟು ಹೆಚ್ಚಿನ ಸ್ಕ್ರೀನ್ಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿರೋದು. ಮೇ ಬಿ ಆಗಸ್ಟ್ 26ನೇ ತಾರೀಕು ಇಂಡಿಯಾದಲ್ಲಿ, ಅಂದರೆ ಭಾರತದಲ್ಲಿ ಬಹುತೇಕ ಒಂದು 90% ಅಷ್ಟು ಸ್ಕ್ರೀನ್ಗಳು ಟಾಕ್ಸಿಕ್ ಆವರಿಸ್ಕೊಳ್ಳುತ್ತೆ, ಟಾಕ್ಸಿಕ್ 90% ಸ್ಕ್ರೀನ್ಗಳಲ್ಲಿ ಇರುತ್ತೆ ಅನ್ನೋ ಒಂದು ಸೂಚನೆ ಸಿಗ್ತಾ ಇದೆ. ಹಾಗೇನಾದರೂ ಆದರೆ ಇವತ್ತೇನು ಟ್ರೈಲರ್ ದಾಖಲೆ ಬರೆದಿದೆ, 24 ಗಂಟೆಗಳಲ್ಲಿ 200 ಮಿಲಿಯನ್ ವ್ಯೂಸ್ನ ಪಡ್ಕೊಂಡಿದೆ. ಸಿನಿಮಾ ಕೂಡ ಅದೇ ರೀತಿ ಮೊದಲನೇ ದಿನ ಬಿಗ್ಗೆಸ್ಟ್ ರಿಲೀಸ್ ಎವರ್ ಇನ್ ಇಂಡಿಯನ್ ಸಿನಿಮಾ ಅನ್ನೋದು ಕೂಡ ದಾಖಲೆಗೆ ಸಾಕ್ಷಿಯಾಗುತ್ತೆ. ಹಾಗೆಯೇ ಕಲೆಕ್ಷನ್ ವಿಚಾರದಲ್ಲೂ ಇಫ್ ಇನ್ ಕೇಸ್ ಆ ಥರ ಏನಾದರೂ ರಿಲೀಸ್ ಆದರೆ
ಇಡೀ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಒಂದು ಸಿನಿಮಾ ಮೊದಲನೇ ದಿನ ಗಳಿಸಿದಂಥ ಗಳಿಕೆ ದಾಖಲೆಯಾಗುತ್ತೆ. ಕರ್ನಾಟಕ ಮಾರ್ಕೆಟಲ್ಲೂ ಕೂಡ ಒಂದು ಸಿನಿಮಾ ರಿಲೀಸ್ ಆದ ಮೊದಲನೇ ದಿನ ಗಳಿಸಿದಂಥ ದಾಖಲೆ ಅಂದರೆ ಎಲ್ಲ ದಾಖಲೆಗಳನ್ನು ಮುರಿದು ನಿಲ್ಲುತ್ತೆ ಅನ್ನೋದಕ್ಕೆ ಒಂದು ಸೂಚನೆ ಅಂತೂ ಸಿಕ್ಕಿದೆ ಇವತ್ತು. ಸೊ ಅಷ್ಟರ ಮಟ್ಟಿಗೆ ಕ್ರೇಜು ದೇಶದಾದ್ಯಂತ ಶುರುವಾಗಿದೆ. ಇದರ ಜೊತೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟು ಬಿಸ್ನೆಸ್ಸು ಹಾಗೆ ಅಲ್ಲಿನ ರಿಲೀಸು ಈ ಅಪ್ಡೇಟ್ಸ್ನೆಲ್ಲ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಹಾಗೆಯೇ ಭಾರತದಲ್ಲಿ ಬೇರೆ ಬೇರೆ ಕಡೆ ಯಾರೆಲ್ಲ ರಿಲೀಸ್ ಮಾಡ್ತಿದ್ದಾರೆ ಈ ಒಂದು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ. ಆ ತಯಾರಿ ಹೇಗಿದೆ ಮತ್ತು ಎಲ್ಲೆಲ್ಲಿ ಹೇಗೆ ರಿಲೀಸ್ ಆಗ್ತಿದೆ, ಅಭಿಮಾನಿಗಳು ಹಬ್ಬ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ. ಈ ಎಲ್ಲ ವಿಶೇಷ ವಿಚಾರಗಳನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಇದರ ಜೊತೆಗೆ ಹಾಲಿವುಡ್ಡಲ್ಲಿ ಯಾವ ರೀತಿಯಾಗಿ ತಯಾರಿ ಆಗ್ತಿದೆ, ಹಾಲಿವುಡ್ ಟ್ರೈಲರ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ಹೊತ್ತಿನ ವಿಶೇಷ. ಸೊ ಟಾಕ್ಸಿಕ್ ಟ್ರೈಲರ್ 24 ಗಂಟೆಯಲ್ಲಿ ದಾಖಲೆ ಬರೆದಾಗಿದೆ. ಸೊ ಆ ದಾಖಲೆಯನ್ನು ಎಲ್ಲರೂ ಅಭಿಮಾನಿಗಳು ಎಂಜಾಯ್ ಮಾಡ್ತಾರೆ. ಕನ್ನಡಕ್ಕೆ ಅದು ಹೆಮ್ಮೆ, ದೇಶಕ್ಕಿದು ಹೆಮ್ಮೆ. ಸೊ ವರ್ಲ್ಡ್ ಸಿನಿಮಾ ಮಾರ್ಕೆಟಲ್ಲಿ ಟಾಕ್ಸಿಕ್ ರಾರಾಜಿಸ್ತಾ ಇದೆ. ಅದು ರಾರಾಜಿಸುತ್ತೆ, ತುಂಬ ದೊಡ್ಡದಾಗಿ ಅನ್ನೋ ಸೂಚನೆಯನ್ನು ಕೊಟ್ಟಿದೆ. ನೋಡೋಣ, 26ನೇ ತಾರೀಕು ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಎಕ್ಸೈಟ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನೋಡೋಣ, ಕನ್ನಡದ ಹೆಮ್ಮೆಯನ್ನು ಸಂಭ್ರಮಿಸೋಣ, ವಿಜೃಂಭಿಸೋಣ. ನಮಸ್ಕಾರ.